ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಮುಖಭಂಗ ಮುಜುಗರ ಆಯ್ತಾ? ಬಿಗ್ ಬಾಸ್ ಸೀಸನ್ ನಲ್ಲಿ ಕೊನೆಯಲ್ಲಿ ಡಬಲ್ ಸರ್ಪ್ರೈಸ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಮುಖಭಂಗ ಮುಜುಗರ. ಬಿಗ್ ಬಾಸ್ ಸೀಸನ್ನ ಕೊನೆಯಲ್ಲಿ ಡಬಲ್ ಸರ್ಪ್ರೈಸ್. ದೂರಿದವರ ಬಾಯಲ್ಲೇ ಭೇಷ್ ಎನಿಸಿಕೊಂಡ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ. ಮನೆಯವರಿಂದ ಉತ್ತಮ ಎನಿಸಿಕೊಂಡ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ. ಮನೆಯವರಿಂದ ಕಳಪೆ ಎನಿಸಿಕೊಂಡ ಧ್ರುವಂತ್ಗೂ ಕಿಚ್ಚನ ಚಪ್ಪಾಳೆ. ಎಮೋಷನಲ್ ಆಗಿ ಕಿಚ್ಚನ ಮುಂದೆ ಕಣ್ಣೀರಿಟ್ಟ ರಾಜಮಾತೆ ಅಶ್ವಿನಿ ಗೌಡರ ಹಠ, ಫೋಕಸ್ಗೆ ಫಿದಾ ಆದ ಕಿಚ್ಚ ಸುದೀಪ್. ಎಲ್ಲಿ ಅವಮಾನಗಳು ಆಗುತ್ತವೋ ಅಲ್ಲಿಯೇ ಸನ್ಮಾನ ಆಗಬೇಕು, ಅದುವೇ ಗೆಲುವಿನ ಪ್ರಾರಂಭ ಎಂದು ಬಿಗ್ ಬಾಸ್ ಕಿಚ್ಚ ಸುದೀಪ್ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ. ಮೌನವಾದ ಗಿಲ್ಲಿ. ಗೆಲುವಿನ ಪ್ರಾರಂಭ ಕಿಚ್ಚ ಸುದೀಪರ ಈ ಮಾತಿನ ಮರ್ಮ ಏನು? ಹಾಗಾದ್ರೆ ಗೆಲುವಿನ ಪ್ರಾರಂಭ ಕಿಚ್ಚ ಸುದೀಪರ ಈ ಮಾತಿನ ಮರ್ಮ ಏನು ಅಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಅಶ್ವಿನಿ ಗೌಡನ? ಈ ಬಾರಿ ವಿನ್ನರ್ ಆಗಲ್ವಾ ಎಲ್ಲರ ಹಾಟ್ ಫೇವರೇಟ್ ಗಿಲ್ಲಿ? ಪ್ರೋಮೋ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಹಾಗಾದ್ರೆ? ಯಾಕಂದ್ರೆ ಕೊನೆಯ ಬಾರಿಗೆ ಭೇಷ್ ಎನಿಸಿಕೊಂಡಂತ ಅಶ್ವಿನಿ ಗೌಡನ, ಅಥವಾ ಇಲ್ಲಿಯವರೆಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಎಲ್ಲರ ಹಾಟ್ ಫೇವರೇಟ್ ಆಗಿರುವಂತಹ ಗಿಲ್ಲಿನ? ಮನೆಯವರಿಂದ ಉತ್ತಮ ಎನಿಸಿಕೊಂಡ ಅಶ್ವಿನಿಗೆ ಇದೀಗ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಮನೆಯವರಿಂದ ಕಳಪೆ ಎನಿಸಿಕೊಂಡಂತಹ ಧ್ರುವಂತ್ಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಎಮೋಷನಲ್ ಆಗಿ ಕಿಚ್ಚನ ಮುಂದೆ ರಾಜಮಾತೆ ಅಶ್ವಿನಿ ಕಣ್ಣೀರನ್ನ ಇಟ್ಟಿದ್ದಾರೆ. ಅಶ್ವಿನಿ ಗೌಡರ ಹಠ, ಫೋಕಸ್ಗೆ ಕಿಚ್ಚ ಸುದೀಪ್ ಫಿದಾ ಆಗಿ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿರುವಂತದ್ದು ಇದೀಗ ಹೆಚ್ಚಾಗಿ ಚರ್ಚೆ ಆಯ್ತು. ಅಂದ್ರೆ ನಾವು ಮೊದಲಿನಿಂದ ಬಿಗ್ ಬಾಸ್ನ ಆರಂಭದಿಂದ ಕೊನೆಯವರೆಗೂ ಇಲ್ಲಿಯವರೆಗೂ ನಾವು ನೋಡಿದಾಗ ಅಶ್ವಿನಿ ಗೌಡ ಒಂದು ರೀತಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಅಪೋಸ್ ಆಗಿ ಜಗಳಗಳನ್ನ ಮಾಡ್ತಾ, ಅಂದ್ರೆ ನೋಡೋರಿಗೆ ವೀಕ್ಷಕರ ಕಣ್ಣಿಗೂ ಸಹಿತ ಬರೀ ಏನ್ ಜಗಳ ಇರೋದು, ಬರೀ ಹಠ, ಎಲ್ಲದಕ್ಕೂ ಕೂಡ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಜಗಳ ಮಾಡ್ತಾರೆ. ಅವ್ರು ಮಾತಾಡಿದ್ರೆ ನಡೆಯುತ್ತೆ, ಆದ್ರೆ ಇನ್ನೊಬ್ರು ಮಾತಾಡಿದ್ರೆ ಇವರಿಗೆ ಅದ್ರ ಇರ್ರೆಸ್ಪೆಕ್ಟ್ ಅನ್ಸುತ್ತೆ. ಈ ರೀತಿಯಾಗಿ ಮಾತಾಡ್ತಾ ಬಂದಿದ್ರು. ಇನ್ನು ಅದೇ ರೀತಿಯಾಗಿ ಕಿಚ್ಚನ ಚಪ್ಪಾಳೆಗೋಸ್ಕರ ಅಶ್ವಿನಿ ಗೌಡ ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದೀಗ ಬಿಗ್ ಬಾಸ್ ಕೊನೆಯ ಹಂತದಲ್ಲಿ ಕಿಚ್ಚನಿಂದ ಧ್ರುವಂತ್ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದ್ದು. ಒಂದು ರೀತಿಯಾಗಿ ಈ ಒಂದು ಘಟನೆಗೆ, ಈ ಒಂದು ಸಂದರ್ಭಕ್ಕೆ ಅಶ್ವಿನಿ ಗೌಡ ಕಾಯ್ತಾ ಇದ್ರು. ಯಾಕಂದ್ರೆ ಕಿಚ್ಚನ ಚಪ್ಪಾಳೆಯನ್ನ ನಾನು ಯಾವಾಗ ತಗೊಳ್ತೀನಿ, ಯಾಕಂದ್ರೆ ಈ ಹಿಂದೆ ಕೂಡ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಇನ್ನು ಗಿಲ್ಲಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಂತ ಸಮಯದಲ್ಲಿ ಅಶ್ವಿನಿ ಗೌಡ ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ಬಾರಿ ಕಿಚ್ಚನ ಚಪ್ಪಾಳೆಯನ್ನ ನಾನು ತೆಗೆದುಕೊಳ್ತೀನಿ, ಹಾಗೆ ನಾನು ಇರ್ತೀನಿ ಮನೆಯಲ್ಲಿ ಅನ್ನುವಂಥ ಮಾತನ್ನ ಹೇಳಿರ್ತಾರೆ. ಆದ್ರೆ ಇದುವರೆಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಿಲ್ಲ ಅಶ್ವಿನಿ ಗೌಡಗೆ. ಈಗ ನಾವು ಬಿಗ್ ಬಾಸ್ನ ವೀಕ್ಷಣೆ ಮಾಡಿದಾಗ ಅಶ್ವಿನಿ ಗೌಡ ಮತ್ತು ಧ್ರುವಂತ್ದು ಒಂದೇ ಟೀಮ್, ಇವರಿಬ್ರು ಒಂದಾಗಿ ಆಟವನ್ನ ಆಡ್ತಾ ಇರ್ತಾರೆ. ಹೀಗಾಗಿ ಧ್ರುವಂತ್ಗೂ ಮತ್ತೆ ಅಶ್ವಿನಿ ಗೌಡ ಮೇಲೆ ಇಡೀ ಮನೆಯಲ್ಲಿ ತಿರುಗಿ ಬಿದ್ದಿರುತ್ತೆ, ಅಂದ್ರೆ ಅಪೋಸ್ ಆಗಿರುತ್ತೆ. ಅಂದ್ರೆ ಏನೇ ಮಾಡಿದ್ರು ಕೂಡ ಎಲ್ಲದಕ್ಕೂ ಕೂಡ ಖ್ಯಾತೆಯನ್ನ ತೆಗೆಯುವಂಥದ್ದು. ಇನ್ನು ಗಿಲ್ಲಿ ಕೂಡ ಕಾಲೆಳೆಯುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಪ್ರತಿ ಬಾರಿನೂ. ಈಗ ಧ್ರುವಂತ್ ಏನು, ನಾನು ಮನೆಯಿಂದ ಹೊರಗೆ ಹೋಗ್ಬಿಡ್ಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಾನೆ, ಅದಕ್ಕೆ ಕೂಡ ಗಿಲ್ಲಿ ಮಾತನಾಡ್ತಿರ್ತಾನೆ. ಅಂದ್ರೆ ಹೋಗ್ತೀನಿ ಅಂದು ಇಲ್ಲೇ ಇದೆಯಲ್ಲ, ಹೋಗ್ಬಿಡೋಣ ಅನ್ನುವಂಥ ಮಾತುಗಳನ್ನ ಆಡಿರ್ತಾನೆ. ಇನ್ನು ಅಶ್ವಿನಿ ಗೌಡನು ಸಹಿತ ಡೋರ್ ಮುಂದೆ ಹೋಗಿ, ಅಲ್ಲಿ ಬಾಗಿಲ ಮುಂದೆ ಹೋಗಿ, ನಾನು ಹೊರಗಡೆ ಹೋಗ್ಬೇಕು, ಬಿಗ್ ಬಾಸ್ ನನ್ನ ಕಳಿಸ್ಕೊಡಿ ಅನ್ನುವಂಥ ಮಾತನ್ನ ಆಡಿರ್ತಾರೆ. ಇವನ್ನೆಲ್ಲವನ್ನ ಇಟ್ಕೊಂಡು ಗಿಲ್ಲಿ ಪ್ರತಿ ಸತಿನೂ ಗಿಲ್ಲಿ ನಟ ಅವರ ಕಾಲನ್ನ ಎಳಿತಾ ಇರ್ತಾನೆ, ಅವ್ರನ್ನ ಕೆಳಗೆ ಹಾಕಿ ಮಾತಾಡ್ತಾ ಇರ್ತಾನೆ. ಆದ್ರೆ ಈಗ ಗಿಲ್ಲಿ ಮುಂದೆನೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದ್ದು. ಅಂದ್ರೆ ಬಿಗ್ ಬಾಸ್ ಇನ್ನೇನು ಮುಗಿತಾ ಬಂತು, ಹೀಗಾಗಿ ಕೊನೆಯ ಹಂತದಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದ್ದು ಒಂದ್ ರೀತಿಯಾಗಿ ಸರ್ಪ್ರೈಸ್ ಇದು ಎಲ್ಲರ ಮುಂದೆ, ಎಲ್ಲಾ ವೀಕ್ಷಕರಿಗೂ ಕೂಡ. ಇನ್ನು ಅದೇ ರೀತಿಯಾಗಿ ಅಶ್ವಿನಿ ಗೌಡ 2.0 ಏನಿತ್ತೋ ಅದು ವರ್ಕ್ ಆಯ್ತಾ ಅನ್ನುವಂಥದ್ದು ಒಂದ್ ಕಡೆ ಇಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ 2 ಸರ್ಪ್ರೈಸ್ಗಳು, ಒಂದು ಧ್ರುವಂತ್ ಮತ್ತೆ ಅಶ್ವಿನಿ ಗೌಡಗೆ ಸಿಕ್ಕಿರುವಂತ ಕಿಚ್ಚನ ಚಪ್ಪಾಳೆ, ಏನೆಲ್ಲ ಮಾಹಿತಿ ಇದೆ ರೋಜಾ ಈ ಬಗ್ಗೆ? ಎಸ್ ವೈದ್ಯ, ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಮುಖಭಂಗ ಮುಜುಗರ ಕೂಡ ಆಗಿರುವಂತಹ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾರೆ. ಬಿಗ್ ಬಾಸ್ ಸೀಸನ್ ಕೊನೆಯಲ್ಲಿ ಡಬಲ್ ಸರ್ಪ್ರೈಸ್ ಕೂಡ ಕಾದಿರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹೊರಬಿದ್ದಿರುವಂತದ್ದು.
ದೂರಿನವರ ಬಾಯಲ್ಲೇ ಬೇಷ್ ಅನಿಸಿಕೊಂಡಿದ್ದಾರೆ ಇದೀಗ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿರುವಂತದ್ದು. ಇದು ಕೂಡ ಒಂದು ರೀತಿಯಾದಂತಹ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮನೆಯವರಿಂದ ಉತ್ತಮ ಅನಿಸ್ಕೊಂಡಂತಹ ಅಶ್ವಿನಿಗೂ ಕೂಡ ಕಿಚ್ಚನ ಚಪ್ಪಾಳೆ ದೊರಕಿರುವಂತದ್ದು. ಈಗ ಆಲ್ರೆಡಿ ನಾವು ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ ಟ್ರೋಲ್ ಪೇಜಸ್ ಎಲ್ಲ ಆಗಿರ್ಬೋದು, ಮತ್ತೆ ಅಶ್ವಿನಿ ಅವರ ಫ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರದೇ ಆದಂತಹ ಸಪ್ರೇಟ್ ಪೇಜಸ್ ಅಲ್ಲಿ ಪ್ರಮೋಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಕಮೆಂಟ್ಸ್ ಅದು ಕೂಡ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದೆ ಅಂತ. ಇನ್ನ ಮನೆಯವರಿಂದ ಕಳಪೆ ಅನಿಸಿಕೊಂಡಂತಹ ಧ್ರುವಂತ್ಗೂ ಕೂಡ ಇದೀಗ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಅಶ್ವಿನಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದು ಹೇಗೆ ಅಂದ್ರೆ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರು. ಬಟ್ ಇದೀಗ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದ್ದು ಸಿಕ್ಕಾಪಟ್ಟೆ ಏನು ಅಶ್ವಿನಿ ಗೌಡ ಅವರ ಫ್ಯಾನ್ಸ್ಗೆ ಒಂದು ಆ ಪೇಜಸ್ ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದ್ ರೀತಿಯಾಗಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನೇನೆ ರಾಜಮಾತೆ ಅಶ್ವಿನಿ ಗೌಡರ ಹಠ ಆಗಿರ್ಬೋದು, ಫೋಕಸ್ಗೆ ಇದೀಗ ಕಿಚ್ಚ ಅವರು ಫಿದಾ ಆಗಿ ಹೋಗಿದ್ದಾರೆ. ಸೊ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಎಲ್ಲೂ ಕೂಡ ಕುಗ್ಲಿಲ್ಲ. ಹೊರಗಡೆಯಿಂದ ನೆಗೆಟಿವ್ ಅವ್ರು ಕೂಡ ನೇರವಾಗಿ ಹೇಳ್ತಾ ಹೋದ್ರು. ಅವಮಾನಗಳಾಗುತ್ತವೋ ಅಲ್ಲಿಯೇ ಕೂಡ ಸನ್ಮಾನ ಆಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಹೋದ್ರು ಕಿಚ್ಚ. ಅದುವೇ ಗೆಲುವಿನ ಪ್ರಾರಂಭ ಅಂತ ಹೇಳ್ಬಿಟ್ಟು ಕಿಚ್ಚ ಅವರು ಮೆಚ್ಚುಗೆಯ ಮಾತನ್ನ ಆಡಿದ್ರು. ಸೊ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅಟ್ ದ ಎಂಡ್ ಅಂದ್ರೆ ಏನ್ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ, ಜನವರಿ 17th and 18th. ಸೊ ಎಲ್ರು ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದಾರೆ. ಕುತೂಹಲ ಕೂಡ ಹೆಚ್ಚುತ್ತಾ ಇದೆ. ಅಶ್ವಿನಿ ಗೌಡ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದ್ದು. ಗಿಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಯಾಕೀಗಾಯ್ತು ಇಲ್ಲಿ ಫ್ಯಾನ್ಸ್ಗೆ ಒಂದ್ ರೀತಿಯಾಗಿ ಬೇಸರ ಕೂಡ ಆಗ್ತಾ ಇರುವಂತದ್ದು, ಮುಜುಗರ ಕೂಡ ಎದುರು ಆಗ್ತಾ ಇದೆ. ಗೆಲುವಿನ ಪ್ರಾರಂಭ ಕಿಚ್ಚ ಸುದೀಪ್ ಈ ಮಾತಿನ ಮರ್ಮ ಏನು ಅನ್ನುವಂತ ಒಂದು ಗೊಂದಲ, ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗೆಲ್ಲೋದು ಅಶ್ವಿನಿ ಗೌಡನ ಅಥವಾ ಎಲ್ಲರ ಹಾಟ್ ಫೇವ್ರೇಟ್ ಆಗಿರುವಂತಹ ಗಿಲ್ಲಿನ ಕಾದ್ ನೋಡ್ಬೇಕು. ಪ್ರೋಮೋ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಫೈನಲ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡೋಕ್ಕೂ ಆಗಲ್ಲ, ಗೆಸ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಕ್ಯೂರಿಯಾಸಿಟಿ ಅಂತೂ ಹುಟ್ಟಾಗ್ತಾ ಇದೆ. ಸೊ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಜಾಸ್ತಿ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಅಂತ ಸದ್ಯಕ್ಕಿರುವಂತಹ ಅಪ್ಡೇಟ್ ಇಷ್ಟು. ಬಟ್ ಅಶ್ವಿನಿ ಗೌಡ ಫ್ಯಾನ್ಸ್ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವನ್ನ, ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತದನ್ನ. ಜೊತೆಗೆ ಪೇಜಸ್, ಟ್ರೋಲ್ ಪೇಜಸ್ ಅಲ್ಲಿ ಆಗಿರ್ಬೋದು, ವೈರಲ್ ಕಂಟೆಂಟ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ ಅದನ್ನ. ಸೊ ಒಂದ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಕೂಡ ಗಿಲ್ಲಿನ ಗೆಲ್ಲೋದು ಅನ್ನುವಂತ ಸ್ಲೋಗನ್ ಆಗಿ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಈಗ ಕಿಚ್ಚ ಮಾತನಾಡುವಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಆ ಮರ್ಮ ಏನು, ಆ ಮಾತಿನ ಒಳಮರ್ಮ ಏನು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹುಡ್ತಾ ಇದೆ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.